ಸರ್, ಇವತ್ತು ನಿರ್ಮಲಾ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಅದ್ದೂರಿ ವಾತಾವರಣ ಸೃಷ್ಟಿಯಾಗಿದೆ. ಅದರಾಗ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಏನು ಇವತ್ತು ಮುಖ್ಯಮಂತ್ರಿ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ರು. ಒಂದು ಅದ್ದೂರಿ ಕಾರ್ಯಕ್ರಮ ಸಹ ಇಟ್ಕೊಂಡಿದ್ದು. ಒಂದು ವಾರದ ಮುಂಚೆ ಎಲ್ಲ MLA ಸುಮಾರು 350 ಬಸ್ ಮಾಡಿ ಒಂದು ವೆಹಿಕಲ್ ಮಾಡಿ ಎಲ್ಲ ಮಾಡ್ಕೊಂಡಿದ್ದ ಕಾರಣಾಂತರದಿಂದ ಡಿ.ಕೆ. ಶಿವಕುಮಾರ್ ಒಂದು ಆದೇಶ ಮೇರೆಗೆ ಬೆಂಗಳೂರು ಟ್ರಾಫಿಕ್ ಆದ ಅಂತೇಳಿ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅವರ ಹೋಬಳಿ ಮಟ್ಟದಲ್ಲೇ ನಮ್ಮ ನೆಲಮಂಗಲ ಏನು ಇವತ್ತು 5 ಹೋಬಳಿ ಬರ್ತವೆ. ನೆಲಮಂಗಲ ಟೌನು, ಕಸಬಾ ಹೋಬಳಿ, ತ್ಯಾಮಗೌಡ ಹೋಬಳಿ ಮತ್ತು ಸೋಂಪುರ ಮತ್ತು ಸೋಲೂರು ಏನು ಹೋಬಳಿ ಬರ್ತವೆ. ಆ ಹೋಬಳಿ ಮಳೆಗೆ ಸುಮಾರು ಒಂದೊಂದು ಹೋಬಳಿಗೆ 2 ನಮ್ಮ ಕಸಬಾ ಹೋಬಳಿ ಮಟ್ಟದಲ್ಲಿ ಇವತ್ತು ಸುಮಾರು ಒಂದು 2,000 ಜನ ಸೇರಿ ಬೆಳಗಿಂದಲೂ ಸಹ ಉಪಹಾರ ಏನು ಇವತ್ತು ಒಂದು ಸ್ಕ್ರೀನ್ ವ್ಯವಸ್ಥೆ ಮಾಡಿ ಏನು ಎಲ್ಲ ಸೆಂಟ್ರ್ ಪಾಯಿಂಟ್ ಮಾಡಿ ಯಾರು ಜನಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ ಒಳ್ಳೆ ಪಾಯಿಂಟ್ ಮಾಡಿ ಸ್ಕ್ರೀನ್ ವ್ಯವಸ್ಥೆ ಮಾಡಿ ಇಲ್ಲೇ ಅಧಿವೇಶನ ಒಂದು ಏನು ಅವರು ಪದಗ್ರಹಣ ಕಾರ್ಯಕ್ರಮನ ಒಂದು ನಡೆಸುವಂಥ ಕಾರ್ಯಕ್ರಮ ನಮ್ಮ MLA ಶ್ರೀನಿವಾಸ್ ಅವರ ಆದೇಶದಂತೆ ಇವತ್ತು ಎಲ್ಲ ಬ್ಲಾಕ್ ಕಮಿಟಿ ಅಧ್ಯಕ್ಷಗಳು ಮತ್ತು ಮುಂಚೂಣಿ ಘಟಕ ಅಧ್ಯಕ್ಷರಂತೆ ಇವತ್ತು ಇಲ್ಲಿ ನೆರವೇರಿಸಿದ್ದೇವೆ. ಒಂದು ಅದ್ದೂರಿ ಕಾರ್ಯಕ್ರಮ ಇದೆ ಸರ್. ಎಲ್ಲ ಸಂತೋಷದ ಬಂದು ಒಳ್ಳೆ ಕಾರ್ಯಕ್ರಮ ಯಾವತ್ತು ಒಳ್ಳೇದೊಂದಂಗೆ ಒಂದು ವಸಂತ ಋತುವಂಗೆ ಮಳೆ ಬಂದಿದ್ದು ಅವರ ಏನು ಪ್ರಮಾಣ ವಚನ ಪದಗ್ರಹಣ ಆತಿದ್ದಂಗೆ ಮಳೆ ಬಂತು. ಒಂದು ಶುಭ ಸಂಚೇತನ ಐತೆ ಅವ್ರಿಗೆ. ಒಂದು ಒಳ್ಳೇದಾಗ್ತದೆ, ಮುಂದೆ ಭವಿಷ್ಯನೂ ಸರ್ ಒಳ್ಳೇದಾಗ್ತದೆ. ನಮ್ಮ ಜನರ ಆಶೀರ್ವಾದ ಸದಾ ಇರ್ತದೆ. ಅದರಾಗೂ ನಮ್ಮ ನೆಲಮಂಗಲ ಕ್ಷೇತ್ರದ ಶಾಸಕರ ಶ್ರೀನಿವಾಸ್ ಅವರು ಅತ್ಯಂತ ಒಂದು ಪ್ರಬಲ ವ್ಯಕ್ತಿಯಾಗಿ ಅವರ ಆಶೀರ್ವಾದದಿಂದ ಬೆಳೀತಾವ್ರೆ. ನಮಗೆ ಯಾವುದೇ ಕಾರ್ಯಕ್ರಮ ಮತ್ತು ಕುಂಠಿತ ಆಗಬಾರ್ದು ಅಂತ ಕಾಮಗಾರಿಗಳಿಗೂ ಅಷ್ಟೇ ಒಂದು ವೇಗವನ್ನು ಕೊಡ್ತಾರೆ ಅಂತ ಒಂದು ಭರವಸೆನೂ ಸಹ ನಮಗೆ ಒಂದು ಮುನ್ಸೂಚನೆ ಐತೆ ಸರ್. ಅದ್ದೂರಿ ಕಾರ್ಯಕ್ರಮ ಎಲ್ಲ ನಮ್ಮ ಮುಖಂಡರು ಭಾಗವಹಿಸುವ ಒಂದು ಕಾರ್ಯಕ್ರಮ ಸಿಹಿ ಹಂಚುವುದರ ಮುಖಾಂತರ. ಅದೇ ತರ ಈಗ ಅನ್ನದಾಸೋಹ ಸಹ ಇಟ್ಕೊಂಡಿದ್ದೀವಿ. ಮಧ್ಯಾಹ್ನ ಸ್ವೀಟ್ ಪದಗ್ರಹಣ ಆದ್ಮೇಲೆ ಸ್ವೀಟು ಸಹ ಹಂಚಿಕೆ ಮಾಡಿ ಎಲ್ಲರ ಕಾರ್ಯಕರ್ತರ ಸಮ್ಮುಖದಲ್ಲಿ ನಮ್ಮ ಕಸಬಾ ಹೋಬಳಿ ಮಟ್ಟದಲ್ಲಿ 7 ಪಂಚಾಯತಿ ಗ್ರಾಮ ಪಂಚಾಯತಿ ಹೊತ್ತಲ್ಲಿ ಒಂದೊಂದು ಹೋಬಳಿ ಮಟ್ಟದಾಗೂ ನಮ್ಮ ಈ ತರ ಕಾರ್ಯಕ್ರಮ ಅದ್ದೂರಿ ಕಾರ್ಯಕ್ರಮ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದೀವಿ ಸರ್.